ನಮಸ್ಕಾರ. ಮಾನವರ ಹಸ್ತದಲ್ಲಿ ಮೂಡುವ ರೇಖೆ ಮತ್ತು ಚಿಹ್ನೆಗಳು ಅವರ ಭವಿಷ್ಯದ ಸೂಚನೆಗಳಾಗಿರುತ್ತವೆ. ಕೆಲವರ ಹಸ್ತದಲ್ಲಿ ಇದ್ದಕ್ಕಿದ್ದಂತೆ ಹೊಸ ರೇಖೆ ಅಥವಾ ಚಿಹ್ನೆ ಮೂಡಬಹುದು. ಹಾಗೆಯೇ ಕೆಲವು ಚಿಹ್ನೆಗಳು ಕ್ರಮೇಣ ಕಾಣೆಯಾಗಬಹುದು. ಅದೆಲ್ಲವೂ ನಿಮ್ಮ ಬದುಕಿನ ಒಳಿತು ಕೆಡಕುಗಳ ಸೂಚನೆಗಳಾಗಿರುತ್ತವೆ. ಅಂತಹ ಯಾವುದಾದರೂ ಚಿಹ್ನೆಗಳು ನಿಮ್ಮ ಹಸ್ತದಲ್ಲಿರುವುದನ್ನು ಗಮನಿಸಿದ್ದೀರಾ? ಒಂದು ವೇಳೆ ನೀವು ಈವರೆಗೆ ಅದನ್ನು ಗಮನಿಸಿದ್ದರೆ ಮುಂದೆ ಸೂಕ್ಷ್ಮವಾಗಿ ಪರಿಶೀಲಿಸಿ ನೋಡಿ. ಅದರ ಬಗ್ಗೆ ಇಂದು ವಿವರಿಸುತ್ತೇನೆ. ಇಂತಹ ಯಾವುದಾದರೂ ಚಿಹ್ನೆ ನಿಮ್ಮ ಹಸ್ತದಲ್ಲಿ ಇದೆಯೋ ಎಂದು ತಿಳಿದು ನಿಮ್ಮ ಭವಿಷ್ಯಕ್ಕೆ ಬೇಕಾದ ಮುನ್ನೆಚ್ಚರಿಕೆ ತೆಗೆದುಕೊಳ್ಳಬಹುದು. ಹಾಗೆ ಸೋಲಿನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಅಥವಾ ನಿಮ್ಮ ಯಶಸ್ಸನ್ನು ಹೆಚ್ಚಿಗೆ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ನಿಮಗೆಲ್ಲರಿಗೂ ಮಾಣಿಯಾ ಟೈಮ್ಸ್ ಮತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದಿರುವವರು ಸಬ್ಸ್ಕ್ರೈಬ್ ಮಾಡಿ. ಒಮ್ಮೆ ಸಬ್ಸ್ಕ್ರೈಬ್ ಮಾಡಿದವರು ಮತ್ತೆ ಮಾಡಬೇಕಾಗಿಲ್ಲ. ಸಬ್ಸ್ಕ್ರೈಬ್ ಮಾಡಲು ಈ ವಿಡಿಯೋದ ಕೆಳಗಡೆ ಕಾಣಿಸುವ ಸಬ್ಸ್ಕ್ರೈಬ್ ಎಂದು ಬರೆದಿರುವುದನ್ನು ಕ್ಲಿಕ್ ಮಾಡಿ. ಆಮೇಲೆ ಅಲ್ಲಿ ಕಾಣಿಸುವ ಬೆಲ್ ಚಿಹ್ನೆಯನ್ನು ಕ್ಲಿಕ್ ಮಾಡಿದರೆ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮೂಲಕ ನಿಮ್ಮ ಮೊಬೈಲಿಗೆ ಬರುತ್ತದೆ. ಯಾವ ವಿಡಿಯೋವೂ ಮಿಸ್ ಆಗಲ್ಲ. ಹಸ್ತರೇಖಾ ಸಾಮುದ್ರಿಕೆಯ ಹೆಚ್ಚಿನ ವಿಷಯಗಳು ತಿಳಿಯಲು ಹೀಗೆ ಮಾಡುವುದರಿಂದ ಸಾಧ್ಯವಾಗುತ್ತದೆ. ಹಾಗೆಯೇ ಪ್ರಾರಂಭದಿಂದ ಕೊನೆಯವರೆಗೂ ನೋಡಿ. ಆಗ ಹಲವು ಉತ್ತಮ ವಿಚಾರಗಳು ನಿಮಗೆ ತಿಳಿಯುತ್ತದೆ. ನಿಜ ಹೇಳಬೇಕೆಂದರೆ ಇದೊಂದು ಮನೋವಿಜ್ಞಾನ. ತಿಳಿದುಕೊಂಡರೆ ಎಲ್ಲರಿಗೂ ಉಪಯೋಗಕ್ಕೆ ಬರುತ್ತದೆ. ಇನ್ನು ಇಂದಿನ ವಿಷಯಕ್ಕೆ ಬರೋಣ. ಇಂದಿನ ವಿಷಯದ ಬಗ್ಗೆ ಮಾತಾಡುವುದೇ ನನಗೆ ಸಂತೋಷ. ನಿಮ್ಮ ಹಸ್ತದಲ್ಲಿ ಹೊಸದಾಗಿ ಒಂದು ರೇಖೆ, ಜ್ಞಾನರೇಖೆಯಿಂದ ಒಂದು ರೇಖೆ ಹೀಗೆ ಬುಧ ರೇಖೆಯತ್ತ ಸಾಗಿರುವುದು ಕಾಣಿಸುತ್ತಿದೆಯೇ? ಇದಕ್ಕಿಂತ ಮೊದಲು ಇರಲಿಲ್ಲ. ಹೀಗೆ ಈ ರೇಖೆ ಬಂದಿರಬಹುದು. ಹಾಗಂತಹ ರೇಖೆ ನಿಮಗೆ ಹೊಸದಾಗಿ ಹುಟ್ಟಿ ಕಾಣಿಸ್ತಾ ಇದೆಯೇ? ಹೊಸದಾಗಿ ಹುಟ್ಟಿದೆ. ಅದರ ಅರ್ಥ ನೀವು ಹೊಸದಾಗಿ ಒಂದು ಲಾಭದಾಯಕ ಉದ್ಯೋಗ ಆರಂಭಿಸಲಿದ್ದೀರಿ ಎಂಬುದು. ಇದರ ಅರ್ಥ ಏನು? ಹೀಗೆ ಹೊಸದಾಗಿ ಒಂದು ರೇಖೆ ಇಲ್ಲಿಂದ ಹುಟ್ಟಿ ಈ ಬುಧ ಪರ್ವಕ್ಕೆ ಬಂದಿದ್ದರೆ ನೀವು ಒಂದು ಹೊಸ ಉದ್ಯಮವನ್ನು ಲಾಭದಾಯಕವಾಗಿ ನಡೆಸಿಕೊಳ್ಳಲು ಆರಂಭಿಸಿದ್ದೀರಿ ಎಂಬುದರ ಸೂಚನೆಯಾಗಿರುತ್ತದೆ. ನೀವು ಈಗ ಆ ಉದ್ಯೋಗ ಆರಂಭಿಸಿದರೆ ಯಶಸ್ವಿಯಾಗುತ್ತೀರಿ. ಹಿಂದಿನ ಸಾಲಗಳನ್ನು ತೀರಿಸಿ ಉತ್ತಮ ಜೀವನ ನಡೆಸಲು ನಿಮಗೆ ಸಾಧ್ಯವಾಗಲಿದೆ ಎಂಬುದರ ಸೂಚನೆ ಈ ಗೆರೆ. ಆದುದರಿಂದ ಎಚ್ಚರಿಕೆಯಿಂದ ಉದ್ಯೋಗದಲ್ಲಿ ತೊಡಗಿಕೊಳ್ಳಿ, ಯಶಸ್ವಿಯಾಗುತ್ತೀರಿ. ಆದರೆ ಆ ರೇಖೆಯ ಮೇಲೆ ಒಂದು ಕಪ್ಪು ಚುಕ್ಕೆ ಎಲ್ಲಾದರೂ ಇರ್ಬೋದು. ಒಂದು ಕಪ್ಪು ಚುಕ್ಕೆ, ಆ ಗೆರೆಯ ಮೇಲೆ ಒಂದು ಕಪ್ಪು ಚುಕ್ಕೆ ಮೂಡಿದರೆ ನೀವು ಆರಂಭಿಸಲಿರುವ ಉದ್ಯೋಗದಲ್ಲಿ ಯಶಸ್ವಿ ಕಾಣಲಾದರೂ ಯಶಸ್ವಾಗುವುದಿಲ್ಲ ಅಥವಾ ಅದರಲ್ಲಿ ಸೋಲಾಗುವ ಸಾಧ್ಯತೆ ಹೆಚ್ಚಾಗಿದೆ. ಅಂದರೆ ಕಷ್ಟ, ಅದನ್ನು ಮುಂದುವರಿಸಿಕೊಂಡು ಹೋಗೋದು ನಿಮಗೆ ತೊಂದರೆ ಆಗುತ್ತದೆ. ಆಗ ನಿಮ್ಮ ಉದ್ಯೋಗದಲ್ಲಿ ನಿಮಗೆ ಸೋಲಾಗುತ್ತದೆ. ಆದುದರಿಂದ ಬೇರೆಯವರ ಮಾತು ಕೇಳದೆ ಯೋಚಿಸಿ, ಉದ್ಯೋಗದಲ್ಲಿ ಎಚ್ಚರಿಕೆ ವಹಿಸಿ ಬರುವ ಸೋಲಿನ ತೀವ್ರತೆಯನ್ನು ಕಡಿಮೆ ಮಾಡಿಕೊಳ್ಳಬಹುದು. ಗೊತ್ತಾಯ್ತಲ್ಲ? ಈ ಥರ ಏನೋ ಕಪ್ಪು ಚುಕ್ಕೆ ಇದ್ದರೆ ನೀವು ಬೇರೆಯವರೊಂದಿಗೆ ಸಹಕರಿಸಿ ನಿಮ್ಮ ಉದ್ಯೋಗವನ್ನು ಮುಂದುವರಿಸಬೇಕು. ಯೋಚಿಸಿ, ಬೇರೆಯವರ ಮಾತು ಕೇಳೋದಲ್ಲ. ನೀವೇ ನಿಮ್ಮ ಮಾತನ್ನು, ನಿಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು. ಆದಾಗ ಮಾತ್ರ ನಿಮ್ಮ ಸೋಲಿನ ತೀವ್ರತೆ ಕಡಿಮೆ ಆಗುತ್ತದೆ. ಆ ಸೋಲು ಆಗುವುದಿಲ್ಲ ಅಂತಲ್ಲ, ಸೋಲಿನ ತೀವ್ರತೆ ಕಡಿಮೆ ಆಗಿ ನೀವು ಅದರಲ್ಲಿ ಮುಂದುವರಿಯಲು ಸಾಧ್ಯವಾಗುತ್ತದೆ. ಒಂದು ವೇಳೆ ಮೊದಲೇ ನಿಮ್ಮ ಬುಧ ಮಂಡಲದಲ್ಲಿ ಕಪ್ಪು ಚುಕ್ಕೆ ಇದ್ದು ಇಲ್ಲೊಂದು ಕಪ್ಪು ಚುಕ್ಕೆ ಇದ್ದಿದ್ದರೆ
ಇದೇ ಮಂಡಲದಲ್ಲಿ ಒಂದು ಕಪ್ಪು ಚುಕ್ಕೆ ಇದ್ದರೆ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಯಶಸ್ಸು ಚುಕ್ಕೆ ಇದ್ದು ಅದು ಈಗ ಅಳಿಸಿ ಹೋಗಿದ್ದರೆ, ಈಗ ಕಾಣಿಸದೆ ಈಗ ಅದು ಅಳಿಸಿ ಹೋಗಿದ್ದರೆ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಯಶಸ್ಸು ಕಾಣಲಿದ್ದೀರಿ. ಮೊದಲಿತ್ತು, ಈಗ ಈ ಚಿಹ್ನೆ ಇಲ್ಲ. ಹಂಗಿದ್ದರೆ ನೀವು ನಿನ್ನ ವ್ಯಾಪಾರ ವ್ಯವಹಾರದಲ್ಲಿ ಯಶಸ್ಸು ಕಾಣಲಿದ್ದೀರಿ. ಹಿಂದಿನ ಸಾಲವನ್ನು ತೀರಿಸಿ ನೀವು ವ್ಯಾಪಾರ ಅಥವಾ ವ್ಯವಹಾರವನ್ನು ಉತ್ತಮಪಡಿಸಿಕೊಂಡು ಜೀವನದಲ್ಲಿ ಸಂತೋಷ ಕಾಣಲಿರುವುದರ ಸೂಚನೆ ಅದು. ಅಂದರೆ ಬುಧಮಂಡಲದಲ್ಲಿದ್ದಂತಹ ಕಪ್ಪು ಚುಕ್ಕೆ ಅಳಿಸಿ ಹೋಗಿ ಅದು ಕಾಣಲಾಗಿದೆ. ಆವಾಗ ನಿಮಗೆ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮ ಭವಿಷ್ಯವನ್ನು ಕಾಣಲಿದ್ದೀರಿ ಎಂಬುದರ ಸೂಚನೆ. ಹಾಗೆಯೇ ಮಂಗಳ ಪರ್ವ 2ರಲ್ಲಿ, ಮಂಗಳ ಪರ್ವ 2 ಅಂದರೆ ಇದು ಇಲ್ಲಿ ಬರುತ್ತೆ. ಮಂಗಳ ಪರ್ವ 2ರಲ್ಲಿ ನಕ್ಷತ್ರ ಚಿಹ್ನೆ ಇದ್ದರೆ ಅದು ಜಮೀನು, ನಿವೇಶನ ಮುಂತಾದವುಗಳಿಂದ ಲಾಭ ಬರಲಿದೆ. ಅಥವಾ ನಿಮ್ಮ ವಸ್ತುಗಳಿಗೆ ನೀವು ಕೊಂಡು ಹಾಕಿರುವ, ನೀವು ದುಡಿದಿರುವ ನಿಮ್ಮ ಜಮೀನು ಅಥವಾ ನಿವೇಶನಕ್ಕೆ ಹೆಚ್ಚಿನ ಬೆಲೆ ಸಿಕ್ಕಿ ನಿಮಗೆ ಲಾಭವಾಗಲಿದೆ, ಮುಂತಾದ ಲಾಭ ಬರಲಿದೆ ಅಥವಾ ಹೆಚ್ಚಿನ ಆದಾಯ ಲಭಿಸಲಿದೆ ಎಂಬುದರ ಸೂಚನೆಯಾಗಿರುತ್ತದೆ. ಹೀಗೆ ನಕ್ಷತ್ರ ಇದರಲ್ಲಿದ್ದರೆ ಸೂಚನೆಯಾಗಿರುತ್ತದೆ. ಒಂದು ವೇಳೆ ಮಂಗಳ 2ರಲ್ಲಿ ಪ್ಲಸ್ ಈ ಥರ ಪ್ಲಸ್ ಇದ್ದರೆ, ಅಂದರೆ ಕ್ರಾಸ್ ಇದ್ದರೆ ನಿಮ್ಮ ಜಮೀನು ಅಥವಾ ನಿವೇಶನದಿಂದ ನಿಮಗೆ ನಷ್ಟವಾಗಲಿದೆ. ಹಿಂಗೆ ಪ್ಲಸ್ ಇದ್ದರೆ ನಷ್ಟ, ನಕ್ಷತ್ರವಿದ್ದರೆ ಲಾಭ. ಹಾಗೆಯೇ ಜಗಳವಾಗಿ ತಲೆಗೆ ಏಟು ಬೀಳಲಿದೆ. ತಲೆಗೆ ಏಟು ಬೀಳ್ಬೋದು. ಹಿಂಗಿದ್ದರೆ ಏಟು ಬೀಳುವ ಸಾಧ್ಯತೆ ಇದೆ ತಲೆಗೆ ಎಂಬುದನ್ನು ಸೂಚಿಸುತ್ತದೆ. ಇದು ಅದರ ಸೂಚನೆ. ಅಂದರೆ ಇದು ಸೋಲಿನ ಚಿಹ್ನೆ. ಯಾವುದು? ಪ್ಲಸ್ ಯಶಸ್ಸಿನ ಚಿಹ್ನೆ ನಕ್ಷತ್ರ, ಸೋಲಿನ ಚಿಹ್ನೆ ಪ್ಲಸ್. ಅಂದರೆ ಇದು ಸೋಲಿನ ಚಿಹ್ನೆ. ಇಂತಹ ಚಿಹ್ನೆ ಕಂಡು ಬಂದರೆ ಪ್ರತಿಯೊಂದು ಹೆಜ್ಜೆಯನ್ನು ತುಂಬಾ ಎಚ್ಚರಿಕೆಯಿಂದ ಇಡಬೇಕು. ಯಾರೊಡನೆಯೂ ವೈರತ್ವ ಕಟ್ಟಿಕೊಳ್ಳದೆ ಪ್ರೀತಿ ವಿಶ್ವಾಸದಿಂದ ವ್ಯವಹರಿಸುವುದರಿಂದ ನಷ್ಟದ ತೀವ್ರತೆಯನ್ನು ಕಡಿಮೆ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಹಾಗೆಯೇ ತಲೆಗೆ ಬೀಳುವಂತಹ ಏಟು ಅಥವಾ ದೇಹಕ್ಕೆ ಬೀಳುವಂತಹ ಏಟಿನ ತೀವ್ರತೆಯನ್ನು ಕಡಿಮೆ ಮಾಡಿಕೊಳ್ಳಲು ಈ ಪ್ಲಾನ್ ಮಾಡಬೇಕು. ಏನೋ ಬೇರೆಯವರೊಂದಿಗೆ ಜಗಳ ಕೂಗಾಡು, ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಇರಬೇಕು. ಅಂದರೆ ಈ ಚಿಹ್ನೆಗಳನ್ನು ನೀವು ಗಮನಿಸಿ ನೀವು ನಿಮ್ಮ ಜೀವನದ ಒಂದೊಂದು ಇದನ್ನು ನೀವು ಅದನ್ನು ಅಳವಡಿಸಿಕೊಂಡು ನಿಮ್ಮ ಜೀವನವನ್ನು ಹೆಚ್ಚು ದುಃಖವಿಲ್ಲದಂತೆ ಕಳೆಯಲು ಅಂತಹ ಮುನ್ನೆಚ್ಚರಿಕೆಗಳು ಬೇಕು. ಇದ್ದಕ್ಕಿದ್ದಂತೆ ಗುರುಪರ್ವದಲ್ಲಿ ಒಂದು ಮೀನಿನ ಚಿಹ್ನೆ. ಇಲ್ಲಿ ಇದು ಗುರುಪರ್ವ, ಇಲ್ಲಿ ಒಂದು ಮೀನಿನ ಚಿಹ್ನೆ. ಇಲ್ಲೊಂದು ಮೀನಿನ ಚಿಹ್ನೆ. ಮೀನಿನ ಚಿಹ್ನೆ ಮೂಡಿದರೆ ನಿಮಗೆ ಒಳ್ಳೆಯ ಉದ್ಯೋಗ ದೊರೆಯಲಿದೆ. ಹಿಂಗೆ ಗುರುಪರ್ವದಲ್ಲಿ ಮೀನಿನ ಚಿಹ್ನೆ ಇದ್ದರೆ ನಿಮಗೆ ಒಳ್ಳೆಯ ಉದ್ಯೋಗ ದೊರೆಯಲಿದೆ. ನೀವು ಆ ಉದ್ಯೋಗದಲ್ಲಿ ತೊಡಗಿಸಿಕೊಳ್ಳುವುದರಿಂದ ಮನಸ್ಸಿಗೆ ನೆಮ್ಮದಿ, ಸಂತೋಷ ಹಾಗೂ ನೀವು ಆರ್ಥಿಕವಾಗಿಯೂ ಯಶಸ್ವಿಯಾಗುವ ಸಂಭವ ಹೆಚ್ಚಾಗಿದೆ ಎಂದು ತಿಳಿಯಬೇಕು. ಅಂದರೆ ಇದು ಉತ್ತಮ ಒಳ್ಳೆಯ ಯಶಸ್ವಿಯ ಚಿಹ್ನೆ. ಆದುದರಿಂದ ಇರುವ ಉದ್ಯೋಗದಲ್ಲಿ ಮುಂದುವರಿಯಲು ಪ್ರಯತ್ನ ಪಡಬೇಕು. ಈ ಮೀನಿನ ಚಿಹ್ನೆ ಬದಲು ಒಂದು ಕಪ್ಪು ಚುಕ್ಕೆಯಲ್ಲಿ ಇದ್ದರೆ ನಿಮಗೆ ಇದ್ದ ಉದ್ಯೋಗವನ್ನು ಕಳೆದುಕೊಂಡು ಸಾಲ ಮಾಡಿ ಬದುಕುವಂತಹ ಸ್ಥಿತಿ ಬರುತ್ತದೆ. ಆದುದರಿಂದ ಇರೋ ಉದ್ಯೋಗದಲ್ಲಿ ಮುಂದುವರಿಯಲು ಪ್ರಯತ್ನಿಸುವುದು ಒಳ್ಳೆಯದು. ಸಹೋದ್ಯೋಗಿಗಳೊಂದಿಗೆ ಹಾಗೂ ಮೇಲಧಿಕಾರಿಗಳೊಂದಿಗೆ ಪ್ರೀತಿ ವಿಶ್ವಾಸ ಬೆಳೆಸಿಕೊಳ್ಳಿ. ಇಲ್ಲದ್ರೆ ಇರುವ ಕೆಲಸವನ್ನು ಕಳೆದುಕೊಳ್ಳುತ್ತೀರಿ. ಈ ಗುರುಪರ್ವದಲ್ಲಿ ಕಪ್ಪು ಚುಕ್ಕೆ ಇದ್ದರೆ, ಮೀನಿನ ಚಿಹ್ನೆ ಇದ್ದರೆ ನೀವು ಕೆಲಸದಲ್ಲಿ ಯಶಸ್ವಿ ಆಗ್ತೀರಿ, ಹಣವೂ ಬರುತ್ತದೆ. ಆದರೆ ಕಪ್ಪು ಚುಕ್ಕೆ ಇದ್ದರೆ
ನಿಮ್ಮ ಉದ್ಯೋಗವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇರುತ್ತದೆ. ಅದನ್ನೇ ಎಚ್ಚರಿಕೆಯಿಂದಿರಬೇಕು. ಜೀವನದಲ್ಲಿ ಹೀಗೆ ಹಲವಾರು ವಿಷಯಗಳು ಆ ಚಿಹ್ನೆಗಳಿಂದ ಬರುತ್ತದೆ. ಆದುದರಿಂದ ಹೀಗೆ ಜೀವನದಲ್ಲಿ ಎದುರಾಗಬಹುದಾದ ಕಷ್ಟ ನಷ್ಟಗಳಿಂದ ಪಾರಾಗಲು ಅಥವಾ ಅದರ ತೀವ್ರತೆ ಕಡಿಮೆ ಮಾಡಿಕೊಳ್ಳಲು ಸಹನೆ, ತಾಳ್ಮೆ, ಸಹಕಾರ, ಸಹಾಯ ಮತ್ತು ನಿಮ್ಮ ಪ್ರೀತಿ ವಿಶ್ವಾಸದಿಂದ ಬದುಕಬೇಕು. ಅಂತಹ ವಿಚಾರಗಳನ್ನು ಹಸ್ತ ಸಾಮುದ್ರಿಕ ಶಾಸ್ತ್ರ ಜನರಿಗೆ ಮುಂಚಿತವಾಗಿ ಸೂಚನೆ ನೀಡುತ್ತದೆ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ನೀವು ಇದು ಎಲ್ಲವೂ ಒಂದು ಮುನ್ಸೂಚನೆ. ಯಶಸ್ವಿನ ಪಡೆಯಬೇಕಾದರೆ ನೀವು ಹೆಚ್ಚಿನ ಪ್ರಯತ್ನ ಮಾಡಬೇಕು. ಹಾಗೆಯೇ ಸೋಲಿನಿಂದ ಆಗುವ ಹಾನಿಯನ್ನು ತಪ್ಪಿಸಲು ನೀವು ನಿಮ್ಮ ಸಹನೆಯನ್ನು ಕಳೆದುಕೊಳ್ಳದೆ ತಾಳ್ಮೆಯಿಂದ ನೀವು ಜನರೊಂದಿಗೆ ಬೆರೆಯಬೇಕು. ನಾವು ಹೇಳಿದಂಗೆ ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ನಮ್ಮೊಂದಿಗೆ ಇದ್ದ ನಿಮಗೆಲ್ಲರಿಗೂ ಧನ್ಯವಾದ.